ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸವಿ ಕ್ರಿಯೇಷನ್ಸಲ್ಲಿ ಇವತ್ತು ಇನ್ನೊಂದು ಕುಚ್ಚು ಡಿಸೈನ್ನ ಮಾಡೋದನ್ನು ಕಲಿಯೋಣ. ಮೊದಲು ದಾರಕ್ಕೆ ನಾವು ಇದನ್ನ ಈ ಥರ ಬೀಡ್ಸ್ ಇಲ್ಲ ಕ್ರಿಸ್ಟಲ್ ಯಾವ್ದು ಬೇಕಾದರೂ ಆಗ್ಬೋದು. ಇದನ್ನು ನಾವು ಸುತ್ಕೊಂಡಿರ್ತೀವಲ್ಲ 6 ಎಳೆ ದಾರ, ಅದಕ್ಕೆ ಪೋಣಿಸ್ಕೋಬೇಕು. ಹೀಗೆ ಅದ್ರ ಒಳಗಡೆ ಇದನ್ನು ಪೋಣಿಸ್ಕೊಂಡಿರಬೇಕು. ನಂತರ ಮಾಮೂಲಿ ಬಟ್ಟೆಗೆ ನಾವು ಲಾಕ್ ಮಾಡ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಆ ಥರನೇ ಹೀಗೆ ಒಂದು ಲಾಕು, ಮತ್ತು ಅಂದರೆ ಸಿಂಗಲ್ ಕ್ರೋಶೆ ಲಾಕ್ ಹಾಕಬೇಕು. ನಂತರ ಒಂದು ಚೈನ್ ಹಾಕಿ ಮತ್ತು ಸಿಂಗಲ್ ಕ್ರೋಶೆ ಲಾಕು ಒಂದು ಮಾಡಿ ತೋರಿಸ್ತೀನಿ ನೋಡಿ. ಹೀಗೆ ಒಂದು ಲಾಕ್ ಚೈನು, ಮತ್ತು ಇದು ಬಟ್ಟೆಗೆ ಸಿಂಗಲ್ ಕ್ರೋಶೆಯ ಲಾಕು, ಒಂದು ಚೈನು, ಒಂದು ಈ ಥರ ಲಾಕು, ಹೀಗೆ ಫುಲ್ಲು ಮಾಡ್ಕೊಂಡು ಹೋಗಬೇಕು. ಇದು ಫಸ್ಟ್ ಸ್ಟೆಪ್ಪು. ಈಗ ಸೆಕೆಂಡ್ ಸ್ಟೆಪ್ ಹೇಗೆ ನೋಡೋಣ. ಮಣಿಯನ್ನು ಹಾಕೋ ತೋರಿಸ್ತೀನಿ. ಕಾಟನ್ ದಾರ ಯಾವುದಾದ್ರೂ ಈ ಥರ ದಾರವನ್ನು ಹೀಗಿರುತ್ತಲ್ಲ, ಇದರ ಮಧ್ಯಕ್ಕೆ ಹೀಗೆ ಪೋಣಿಸ್ಕೊಳ್ಳಿ. ನಂತರ ಎರಡು ತುದಿಗೆ ಈ ಥರ ಎರಡು ತುದಿನೂ ಇಟ್ಕೋಬೇಕು. ಈ ಥರ ಈ ದಾರಕ್ಕೆ ಮಧ್ಯದಲ್ಲಿ ಹೀಗೆ ಇದನ್ನ ಪೋಣಿಸ್ಕೊಂಡಿರಬೇಕು. ನಂತರ ಈ ಎರಡು ತುದಿ ಇದೆಯಲ್ಲ, ಅದ್ರ ಒಳಗಡೆ ಹೀಗೆ ಹಾಕ್ಬೋದು. ಅದಿಲ್ಲ ನೀವಿಲ್ಲಿ 6 ಎಳೆಗೂ ಸೂಜಿ ಹಾಕ್ಬಿಟ್ಟು ಕೂಡ ಮಣಿಯನ್ನು ಪೋಣಿಸ್ಕೋಬೋದು. ಈ 2 ಎಳೆ ಇದೆಯಲ್ಲ, 2 ಎಳೆ ಒಳಗಡೆ ಹೀಗೆ ಬರಬೇಕು. ಹೀಗೆ ಹಾಕ್ಕೊಂಡ ನಂತರ ನೋಡಿ, ಇಲ್ಲಿಗೆ ಜಾಯಿಂಟ್ ಆಗಿದೆ ಅಲ್ವಾ. ಈಗ ಇದನ್ನು ಹಿಂಗೆ ಎಳ್ಕೊಂಡ್ರೆ ಈ ದಾರಕ್ಕೆ ಬರುತ್ತೆ. ಇದು 6 ಎಳೆ ದಾರದೊಳಗಡೆ ಬೀಡ್ಸು ಹೋಗುತ್ತೆ. ಹೀಗೆ ಎಷ್ಟು ಬೇಕೋ ಅಷ್ಟು ಬೀಡ್ಸನ್ನು ಹಾಕ್ಕೊಂಡು ಸೆಕೆಂಡ್ ಸ್ಟೆಪ್ಪಿಗೀಗ ಇಲ್ಲೊಂದು ಲಾಕ್ ಮಾಡ್ತಾ ಇದ್ದೀನಿ. ನಂತರ ಒಂದು ಬೀಡನ್ನು ಹೀಗೆ ತಗೊಂಡು ಫಸ್ಟು ಹೀಗೆ ಸೂಜಿ ಮೇಲೆ ದಾರ ತಗೊಳ್ಳಿ. ನಂತರ ಒಂದು ಬೀಡನ್ನ ತಗೊಂಡು ಆ ಬೀಡ್ ಹೋಲ್ ಇದೆಯಲ್ಲ ಅದ್ರ ಒಳಗಡೆ ಹೀಗೆ ಹಾಕಿ, ನಂತರ ಇಲ್ಲಿ ಹೀಗೆ ಹಾಕ್ಕೊಂಡು, ನಂತರ ಇದನ್ನ ಈ ಬೀಡ್ ಒಳಗಡೆ ಹೀಗೆ ತೆಗಿಬೇಕು. ನಂತರ ಇಲ್ಲೊಂದು ಹೀಗೆ ಚೈನ್ ಹಾಕ್ಕೋಬೇಕು. ಆಮೇಲೆ ಇದನ್ನ ಎರಡನ್ನು ಒಟ್ಟಿಗೆ ಹೀಗೆ ತಗೊಂಡು 2 ಚೈನ್ ಹಾಕಿ, ಇನ್ನೊಂದು ಬೀಡನ್ನ ಹೀಗೆ ಲಾಕ್ ಮಾಡ್ಕೊಳ್ಳಿ. ನಂತರ ಡಬಲ್ ಕ್ರೋಶೆ ಹೀಗೆ ತಗೊಂಡು ಇಲ್ಲಿ ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ, ಆ ಚೈನ್ ಒಳಗಡೆ ಹೀಗೆ ಡಬಲ್ ಕ್ರೋಶೆನ ತೆಗಿಬೇಕು. ಒಂದು, ಮತ್ತು ಅದೇ ಹೋಲ್ ಒಳಗಡೆ ಇನ್ನೊಂದು ಡಬಲ್ ಕ್ರೋಶೆ, ಪುನಃ ಅದೇ ಹೋಲ್ ಒಳಗಡೆ ಇನ್ನೊಂದು
ಡಬಲ್ ಕ್ರೋಶೆ ಹಾಕಬೇಕು. ಒಟ್ಟು 3 ಡಬಲ್ ಕ್ರೋಶೆಯ ಕಂಬವನ್ನು ಹೀಗೆ ಹಾಕ್ಕೋಬೇಕು. ಈ ಥರ ಕಾಣಿಸುತ್ತೆ. ಮೂರು ಡಬಲ್ ಕ್ರೋಶೆ ಕಂಬ ಹಾಕಿದ ನಂತರ ಇನ್ನೊಂದು ಬೀಡನ್ನ ಹೀಗೆ ತಗೊಂಡು ಆ ಬೀಡ್ ಹಾಕೋದ್ರೊಳಗೆ ಹೀಗೊಂದು ಸೂಜಿ ಮೇಲೆ ದಾರಾನ ತಗೊಂಡು ಆನಂತರ ಆ ಬೀಡ್ ಒಳಗಡೆ ಹೋಲ್ ಒಳಗಡೆ ನೀಡಲ್ನ ಹಾಕಿ ನಂತರ ಇಲ್ಲಿ ಒಂದು ಮನೆನ ಬಿಟ್ಟು ನೆಕ್ಸ್ಟ್ ಮನೆ ಒಳಗಡೆ ಮತ್ತು ಹೀಗೆ ಹಾಕಿ ಹಿಂಗೆ ತೆಗೆದು ಈ ಬೀಡನ್ನ ಹೋಲ್ ಒಳಗಡೆ ಈ ಥರ ತೆಗಿಬೇಕು. ನಂತರ ಹೀಗೆ ಒಂದನ್ನು ಚೈನ್ನ ತೆಗಿತಾ ಇದ್ದೀನಿ. ಈಗ 2 ಚೈನನ್ನು ತೆಗೆದಿದ್ದೀನಿ. ನಂತರ 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕಿದ ಮೇಲೆ ಇನ್ನೊಂದು ಬೀಡ್ ತಗೊಂಡು ಹೀಗೆ ಲಾಕ್ ಮಾಡಬೇಕು. ನಂತರ ಡಬಲ್ ಕ್ರೋಶೆನ ಇಲ್ಲಿ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೀಗೆ ಡಬಲ್ ಕ್ರೋಶೆ ಕಂಬನ 3 ಹಾಕಬೇಕು. ಮೂರು ಡಬಲ್ ಕ್ರೋಶೆ ಕಂಬ ಆಯಿತು. ಇವಾಗ ಮತ್ತೆ ಒಂದು ಬೀಡು ಹಾಕೋದಕ್ಕಿಂತ ಮುಂಚೆ ಹೀಗೆ ಒಂದು ರೌಂಡು ಸುತ್ಕೋಬೇಕು. ನಂತರ ಬೀಡ್ ಒಳಗಡೆ ಹೀಗೆ ಹಾಕಬೇಕು. ನಂತರ ಇಲ್ಲಿ ಒಂದು ಮನೆ ಬಿಟ್ಟು ನಂತರದ ಮನೆಗೆ ಹೀಗೆ ಹಾಕಿ ಇವೆರಡು ತೆಗೆದು ನಂತರ ಇಲ್ಲಿ ಈ ಬೀಡು ಹೋಲ್ ಒಳಗಡೆ ಹೀಗೆ ದಾರಾನ ತೆಕ್ಕೋಬೇಕು. ಹೀಗೆ ಹಾಕಿ 2 ಚೈನು ಬೀಡ್ ಲಾಕ್ ಮಾಡ್ಕೋಬೇಕು. ನಂತರ ಈ ಗ್ಯಾಪ್ ಇದೆಯಲ್ಲ ಇದರ ಪಕ್ಕದಲ್ಲಿ ಹೀಗೆ 3 ಡಬಲ್ ಕ್ರೋಶೆಯ ಕಂಬ ಹಾಕಬೇಕು. ನೋಡಿ, ಈ ಗ್ಯಾಪ್ ಒಳಗಡೆ ನಾವಿಲ್ಲಿ 3 ಕಂಬನ ಹಾಕಿದ್ರೆ ಈ ಬೀಡ್ ಇದೆಯಲ್ಲ ಇದು ನೇರವಾಗಿ ಹೀಗೆ ಕಾಣಿಸುತ್ತೆ. ಅದೆಲ್ಲ ನೀವು ಈ ಕಡೆ ಎಲ್ಲಾದರೂ ಹೋಲ್ ಒಳಗಡೆ ಹಾಕಿದ್ರಿ ಅಂದರೆ ಇದು ಸ್ವಲ್ಪ ಓರೆಯಾಗಿ ಕಾಣಿಸುತ್ತೆ. ಹಾಗಾಗಿ ಈ ಜಾಗದಲ್ಲಿ ಹಾಕಬೇಕು.
ನೋಡಿ ಇವಾಗ ಇಲ್ಲಿಗೆ ಕಟ್ ಮಾಡಿ ಫುಲ್ ಕಂಪ್ಲೀಟ್ ಆಗಿದೆ. ಕಟ್ ಮಾಡಿ ನಾಟ್ ಹಾಕಿ ಹಿಂದ್ಗಡೆ ಇಲ್ಲಿ ಗಮ್ ಮಾಡಿದ್ರೆ ಬಿಚ್ಕೊಳ್ಳೋದಿಲ್ಲ. ಇವಾಗ ಡಿಸೈನ್ ಕಂಪ್ಲೀಟ್ ಆಗಿದೆ. ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ನೀವು ಸಿಂಪಲ್ ಸೀರೆಗೆ ಮಾಡ್ಕೋಬೋದು. ಇದನ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.